ಒಂದು ಮನೆ ಎಲೆಕ್ಟ್ರಿಕಲ್ ವರ್ಕ್ ಯಾವ ರೀತಿ ಇರಬೇಕು, ಇದರಲ್ಲಿ 10 ವೇ ಬರುತ್ತೆ, 12 ವೇ ಬರುತ್ತೆ, 8 ವೇಸ್ ಬರುತ್ತೆ. ಎಲ್ಲ ಪೈಪ್ಗಳನ್ನ ಇಂಟರ್ಲಿಂಕ್ ಮಾಡಿದ್ದೀವಿ ಸ್ಲ್ಯಾಬ್ ಒಳಗಡೆ. ಯಾಕಂದರೆ ಯಾವುದೇ ರೀತಿಯಾದ ಕ್ರ್ಯಾಕ್ಸ್ ಬರೋದಿಲ್ಲ. ನಿಮಗೆ ಭಾಳಷ್ಟು ಡೌಟ್ ಇರ್ಬೋದು, ಏನಿದು 8 ಮಾಡಲು, ಏನಿದು 6 ಮಾಡಲು ಅನ್ನೋದಕ್ಕೆ. ಈ ಒಂದು ಪೈಪ್ನ ಈ ರೀತಿ ಪ್ರೊವೈಡ್ ಮಾಡೋದು ಬಹಳ ಮುಖ್ಯ. ಮತ್ತು ಇದು ಒಂದು ಮನೆ ಎಲೆಕ್ಟ್ರಿಕಲ್ ವರ್ಕ್ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ನಾವೀಗ ನೋಡೋಣ. ಇದು ಕಾಲಿಂಗ್ ಬೆಲ್ಲು. ಇಲ್ಲಿಂದ ನಮ್ಮ ಒಂದು ಎಲೆಕ್ಟ್ರಿಸಿಟಿ ಕೆಲಸಗಳು ಶುರು ಆಗ್ತಾ ಹೋಗುತ್ತೆ. ಮುಂದಕ್ಕೆ ನೋಡ್ತಾ ಹೋದರೆ ಇಲ್ಲಿ ಬರ್ತಕ್ಕಂಥದ್ದು ಒಂದು ಡಿಸ್ಟ್ರಿಬ್ಯೂಷನ್ ಬಾಕ್ಸ್. ಇಡೀ ಫ್ಲೋರಿಗೆ ಏನೆಲ್ಲ ಕರೆಂಟ್ ಬೇಕು ಆ ಒಂದು MCB ಇಲ್ಲಿರುತ್ತೆ. ಇದು 12 MCB ಇದು ನಾವು ಡಿಸ್ಟ್ರಿಬ್ಯೂಷನ್ ಬಾಕ್ಸನ್ನು ಹಾಕಿದ್ದೀವಿ. ಇದರಲ್ಲಿ 10 ವೇ ಬರುತ್ತೆ, 12 ವೇ ಬರುತ್ತೆ, 8 ವೇಸ್ ಬರುತ್ತೆ. ನಿಮ್ಮ ಮನೆಯ ಒಂದು ವಿಸ್ತೀರ್ಣದ ಮೇಲೆಗಡೆ ಆ ಒಂದು ಡಿಸ್ಟ್ರಿಬ್ಯೂಷನ್ ಬಾಕ್ಸ್ನ ನಾವು ಡಿಸೈಡ್ ಮಾಡಬೇಕು. ಇಡೀ ಫ್ಲೋರ್ನ ಕಂಟ್ರೋಲ್ ಈ ಒಂದು ಡಿಸ್ಟ್ರಿಬ್ಯೂಷನ್ ಬಾಕ್ಸ್ಗೆ ಸಪ್ಲೈ ಇರುತ್ತೆ. ಈ ಒಂದು ಡಿಸ್ಟ್ರಿಬ್ಯೂಷನ್ ಬಾಕ್ಸಿಂದ ಇಡೀ ಫ್ಲೋರ್ಗೆ ಕನೆಕ್ಷನ್ ಸಪ್ಲೈ ಹೋಗಿರುತ್ತೆ. ನೀವು ನೋಡ್ಬೋದು ಪ್ರತಿಯೊಂದು ವೈರು ಎಲ್ಲಿ ಹೋಗಿದೆಯೋ ಆ ಒಂದು ಎಲ್ಲ ವೈರ್ಗಳು ಬಂದು ಈ ಒಂದು ಡಿಸ್ಟ್ರಿಬ್ಯೂಷನ್ ಬಾಕ್ಸ್ಗೆ ಕಡೆಯದಾಗಿ ನಿಲ್ಲಬೇಕಾಗುತ್ತೆ. ಇಲ್ಲಿನ MCB ವೋಲ್ಟೇಜ್ ಓವರ್ ಆದರೆ ಇಲ್ಲ ವೋಲ್ಟೇಜ್ ಕಡಿಮೆ ಆದರೆ ಏನೇ ಫ್ಲಕ್ಚುಯೇಷನ್ಸ್ ಇದ್ರೂ ಇಲ್ಲಿ ಡಿಸ್ಟ್ರಿಬ್ಯೂಷನ್ನಲ್ಲಿ ನಿಮಗೆ ಆ MCB ಆಫ್ ಆಗಬೇಕು. ಅಷ್ಟು ಸೆನ್ಸಿಟಿವ್ ಆಗಿ ಈ ಒಂದು ಡಿಸ್ಟ್ರಿಬ್ಯೂಷನ್ನ ನೀವು ಯೂಸ್ ಮಾಡ್ಕೊಬೇಕಾಗುತ್ತೆ. ಇನ್ನು ಈ ಒಂದು ಡಿಸ್ಟ್ರಿಬ್ಯೂಷನ್ ಬಾಕ್ಸ್ಗೆ ಮೀಟರ್ನ ಕಡೆಯಿಂದ ಈ ರೀತಿಯಾಗಿ ಪೈಪ್ಲೈನ್ ಬಂದು ಕನೆಕ್ಷನ್ ಕೊಟ್ಟಿದ್ದೀವಿ ನಾವು. ಯಾಕಂದರೆ ಇಲ್ಲಿ ಮೊದಲು ಡಿಸ್ಟ್ರಿಬ್ಯೂಷನ್ ಅಂದ್ಕೊಂಡಿದ್ವಿ, ಸೊ ಅಲ್ಲಿ ಚೇಂಜ್ ಮಾಡಿರೋದ್ರಿಂದ ಇಲ್ಲಿಂದ ಕನೆಕ್ಷನನ್ನು ಈಗ ನೇರವಾಗಿ ತೊಗೊಂಡೋಗಿ ಅಲ್ಲಿ ಬಿಟ್ಕೊಂಡಿದ್ದೀವಿ. ಇಲ್ಲಿಂದ ನೇರವಾಗಿ ಕನೆಕ್ಷನ್ ಇಳಿದಿದೆ. ಇಲ್ಲಿ ನಮಗೆ 2 8 ಮಾಡ್ಯೂಲ್ ಬಾಕ್ಸ್ಗಳನ್ನು ನಾವು ಕೊಟ್ಟಿದ್ದೀವಿ. ಇದು ಸಾಕೆಟ್ ಮತ್ತು ಸ್ವಿಚಸ್ನ ಪರ್ಪಸ್ಗೋಸ್ಕರ ಕೊಟ್ಟಿದ್ದೀವಿ. ಈ ಇಡೀ ಹಾಲ್ನ ರೆಗ್ಯುಲೇಟಿಂಗ್ ಏನೇ ಇದ್ರೂ ಇಲ್ಲಿಂದ ನಾವು ಕಂಟ್ರೋಲಿಂಗ್ ಮಾಡ್ತೀವಿ. ಹಾಲ್ದು ಮತ್ತು ಆಚೆ ಕಡೆ ಇರ್ತಕ್ಕಂಥ ಈ ಒಂದು ಪೋರ್ಟಿಕ್ದು. ಸೊ ಇಲ್ಲಿ ನೀವು ಎರಡನೇದಾಗಿ ನೋಡ್ತಾ ಇರ್ಬೋದು, ಇದು ಒಂದು TV ನೋಡೋರಿಗೆ ಸಾಕೆಟ್ ಮತ್ತು ಪ್ಲಗಿನ್ ಮಾಡ್ಕೊಳ್ಳೋದಕ್ಕೆ ಒಂದು 8 ಮಾಡ್ಯೂಲ್ ಬಾಕ್ಸನ್ನು ನಾವು ಕೊಟ್ಟಿದ್ದೀವಿ. ಸೊ ಇಲ್ಲಿಂದ ನಾವು ಮುಂದೆ ಹೋಗೋದಾದರೆ TV ಪಾಯಿಂಟ್ಸ್ ನೀವು ಇಲ್ಲಿ ನೋಡ್ಬೋದು. ಬೀಮ್ನಲ್ಲಿ ನಾವು ಆಲ್ರೆಡಿ ಸ್ಲ್ಯಾಬ್ ಹಾಕಬೇಕಾದ್ರೆ ಇಂಟರ್ಲಿಂಕಿಂಗ್ ಡಿಸ್ಟ್ರಿಬ್ಯೂಷನಿಂದ ಬರ್ತಕ್ಕಂಥ ಎಲ್ಲ ಪೈಪ್ಗಳನ್ನು ಇಂಟರ್ಲಿಂಕ್ ಮಾಡಿದ್ದೀವಿ. ಸ್ಲ್ಯಾಬ್ ಒಳಗಡೆ ಕನ್ಸೀಲ್ಡ್ ಆಗಿದೆ. ಸೊ ಇಲ್ಲಿ ಮುಖಾಂತರ ಅದು ಡ್ರಾಪ್ ಆಗಿ ನಮಗೆ ಇಲ್ಲಿ ಕಂಪ್ಲೀಟ್ ನಮ್ಮ ಒಂದು CC ಕ್ಯಾಮ್ರಾ ಆಗಿರಬಹುದು, ನಮ್ಮ ಒಂದು ನೆಟ್ ಆಗಿರ್ಬೋದು, ನಮ್ಮ ಒಂದು ಡಿಶ್ ಕೇಬಲ್ಸ್ ಆಗಿರಬಹುದು, ಈ ಎಲ್ಲ ಒಂದು ಕನೆಕ್ಷನ್ಸ್ನ ನಾವು ಇಲ್ಲಿಗೆ ಡ್ರ್ಯಾಗ್ ಮಾಡಿದ್ದೀವಿ. ಇಲ್ಲಿಂದ ಒಂದು TV ಸಾಕೆಟನ್ನು ಕೊಟ್ಟಿದ್ದೀವಿ. ಇದು ಒಂದು 2 ಮಾಡ್ಯೂಲ್ ಬಾಕ್ಸು. ಇದು ಒಂದು 12 ಮಾಡ್ಯೂಲ್ ಬಾಕ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಈ ಒಂದು ಪೈಪ್ ಯಾತಕ್ಕೆ ಅಂತ ನೀವು ನೋಡೋದಾದರೆ ಇದು ಒಂದು PVC ಪೈಪನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಇದು ಇಲ್ಲಿ ನಾವು ವುಡ್ ವರ್ಕನ್ನು ಮಾಡಿಸಿದಾಗ ಇಲ್ಲಿ ನಾವು ಏನಾದರೂ ಸೆಟಪ್ ಬಾಕ್ಸ್ಗಳನ್ನು ಇಟ್ಟಾಗ ಇದು ಕನ್ಸೀಲ್ಡಾಗಿ ಈ ಒಂದು HDMI ಕೇಬಲ್ನ ತೊಗೊಂಡೋಗಿ TVಗೆ ಕನೆಕ್ಟ್ ಮಾಡೋದಕ್ಕೆ ಈ ಒಂದು ಪೈಪ್ನ ಈ ರೀತಿ ಪ್ರೊವೈಡ್ ಮಾಡೋದು ಬಹಳ ಮುಖ್ಯ. ಮತ್ತು ಇದು ಎಲೆಕ್ಟ್ರಿಕಲ್ ಕೆಲಸಗಳು ಮಾಡಬೇಕಾದ್ರೆ ಬಹಳಷ್ಟು ಜನ ಮರೆತು ಬಿಡ್ತಾರೆ. ಮತ್ತು ವುಡ್ ವರ್ಕ್ ಮಾಡಬೇಕಾದ್ರೆ ಅದನ್ನೆಲ್ಲ ನೋಡ್ಕೊಳಲ್ಲ ಅನ್ನೋ ಒಂದು ಇದರಲ್ಲಿ ಬಿಟ್ಬಿಡ್ತಾರೆ. ಸೊ ಈ ರೀತಿ ಮಾಡಿಸೋದ್ರಿಂದ ನಿಮಗೆ 0 ಬಡ್ಜೆಟ್ನಲ್ಲಿ ಒಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡ್ಕೊಬೋದು. ಇಲ್ಲಿಂದ ಮುಂದೆ ಹೋದ್ರಿ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಮೇಲೆ ಹತ್ತೋದಕ್ಕೆ ಒಂದು ಸ್ಟೇರ್ ಕೇಸ್ ಇದೆ. ನೀವು ನೋಡ್ಬೋದು, ಇದನ್ನು ಡೂಪ್ಲೆಕ್ಸ್ ಆಗಿರೋದ್ರಿಂದ ಇದು ನಾವೊಂದು ಚೈನ್ ಬೇಸ್ ಸ್ಟೇರ್ ಕೇಸನ್ನು ಕೊಟ್ಟಿದ್ದೀವಿ. ಈ ಒಂದು ಚೈನ್ ಸ್ಟೇರ್ ಕೇಸ್ನಲ್ಲಿ ನಾವು ಕೆಳಗಡೆ UPSನ ಪ್ರೊವೈಡ್ ಮಾಡಿದ್ದೀವಿ ಅಲ್ಲಿ. ಸೊ ಅಲ್ಲಿಂದ ಇಡೀ ಮನೆಗೆ UPS ಸಪ್ಲೈ ಹೋಗುತ್ತೆ. ಇಲ್ಲಿ ದೇವರ ಕೋಣೆ ಇದೆ. ದೇವರ ಕೋಣೆಯಲ್ಲಿ 4 ಗೋಡೆಗಳಿಗೂ ನಾವು ಒಂದೊಂದು ಜಂಕ್ಷನ್ ಬಾಕ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸಾಕೆಟ್ಸ್ ಆಗಿರ್ಬೋದು ಮತ್ತು ಬೇರೆ ರೀತಿಯ ಒಂದು ಪ್ಲಗಿನ್ಗೋಸ್ಕರ ಇಲ್ಲಿ ನಾವು 8 ಮಾಡ್ಯೂಲ್ ಬಾಕ್ಸನ್ನು ಕೊಟ್ಟಿದ್ದೀವಿ. ಇದಾದಮೇಲೆ 3 ಮಾಡ್ಯೂಲ್ ಬಾಕ್ಸನ್ನು ಕೊಟ್ಟು ದೇವರ ಕೋಣೆಯ ಕಂಟ್ರೋಲಿಂಗನ್ನು ಇಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಇಲ್ಲಿ ಬಂದರೆ ಇದು ಒಂದು ಡೈನಿಂಗ್ ಏರಿಯಾ. ಈ ಒಂದು ಡೈನಿಂಗ್ ಏರಿಯಾಗೆ ನೀವು ನೋಡ್ಬೋದು, ಇಲ್ಲಿ ಒಂದು 12 ಮಾಡ್ಯೂಲ್ ಬಾಕ್ಸನ್ನು ಕೊಟ್ಟು ಇಡೀ ಡೈನಿಂಗ್ ಏರಿಯಾ ಸ್ವಿಚಸ್ ಆಗಿರ್ಬೋದು, ವಾಲ್ ಲೈಟ್ಸ್ ಆಗಿರಬಹುದು ಮತ್ತು ಕಂಟ್ರೋಲಿಂಗ್ಸ್ ಆಗಿರ್ಬೋದು ಎಲ್ಲವೂ ಇಲ್ಲಿ ನಾವು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿಂದ ಮುಂದಕ್ಕೆ ಹೋದರೆ ನಾವು ಬರ್ತಕ್ಕಂಥದ್ದು ಕಿಚನ್ ಏರಿಯಾ. ಕಿಚನ್ ಎಲೆಕ್ಟ್ರಿಕಲ್ ಕೆಲಸ ನಡೀಬೇಕಾದ್ರೆ ಬಹಳಷ್ಟು ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೊಬೇಕು ಮತ್ತು ಅದು ಚಾಚು ತಪ್ಪದೆ ನಡೆಯೋ ರೀತಿಯಲ್ಲಿ ನಾವು ಗಮನ ಹರಿಸಬೇಕಾಗುತ್ತೆ. ಮೊದಲಿಗೆ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಅಲ್ಲಿ ನಾವು ನೋಡ್ತಾ ಇರ್ಬೋದು, ಅದು ಚಿಮನಿಯ ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ಏನು ಹಾಬ್ ಬರುತ್ತೆ, ಈ ಹಬ್ಬಿಂದ ಚಿಮಿನಿಗೆ ಹೋಗ್ತಕ್ಕಂಥ ಪಾಯಿಂಟ್ ಅದು. ಸೊ ಇಲ್ಲಿ ಬರ್ತಕ್ಕಂಥದ್ದು ನಿಮ್ಮ ಹಬ್, ಈಗ ಎಲೆಕ್ಟ್ರಿಕಲ್ ಹಬ್ ಎಲ್ಲ ಬರ್ತಾಯಿದೆ. ಸೊ ಸ್ಲ್ಯಾಬ್ ಇಲ್ಲಿ ಬಂದ್ಬಿಡ್ತು ಅಂತ ಹೇಳಿದ್ರೆ ಸ್ಲ್ಯಾಬ್ನ ಕೆಳಗಡೆ ಹಬ್ದ ಕನೆಕ್ಷನ್ ಕೊಡೋದಕ್ಕೆ ಇಲ್ಲ ಚಾರ್ಜಿಂಗ್ ಪಾಯಿಂಟ್ ಕೊಡೋದಕ್ಕೆ ಈ ಒಂದು 2 ಮಾಡ್ಯೂಲ್ ಬಾಕ್ಸನ್ನು ಇಲ್ಲಿ ಕೊಡಬೇಕಾಗುತ್ತೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ಇದೊಂದು 3 ಮಾಡ್ಯೂಲ್ ಬಾಕ್ಸು. ಇದು ಮಿಕ್ಸಿ ಆಗಿರ್ಬೋದು, ಗ್ರೈಂಡರು, ಈ ಥರ ಉಪಕರಣಗಳನ್ನು ಉಪಯೋಗಿಸೋದಕ್ಕೆ ಮತ್ತು ನಿಮಗೆ ಓವೆನ್ನು ಈ ರೀತಿಯಾದ ದೊಡ್ಡ ವಸ್ತುಗಳನ್ನು ಉಪಯೋಗಿಸೋದಕ್ಕೆ ಇಲ್ಲಿ ಒಂದು 8 ಮಾಡ್ಯೂಲ್ ಬಾಕ್ಸನ್ನು ಕೊಡಲಾಗಿದೆ. ಮತ್ತು ಇಲ್ಲೊಂದು ಪಾಯಿಂಟನ್ನು ಬಿಟ್ಟಿದ್ದೀವಿ. ಯಾಕಂದರೆ ಇಲ್ಲಿ ಒಂದು ಗೋಡೆ ಬರುತ್ತೆ. ಈ ಒಂದು ಗೋಡೆ ಬರೋದ್ರಿಂದ ಇಲ್ಲಿ ನಮ್ಮ ಡಿಶ್ ವಾಷರ್ಸ್ ಆಗಿರ್ಬೋದು, ಸಿಂಕು, ಅದಕ್ಕೆ ಫಿಲ್ಟರು, ಇದನ್ನೆಲ್ಲ ವ್ಯವಸ್ಥಿತವಾಗಿ ಕೊಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ.
ಮುಂದೆ ನೋಡೋದಾದರೆ ಇದು ಸ್ಟೋರ್ ರೂಮ್ ಬರುತ್ತೆ ಆ್ಯಕ್ಚುಲಿ ಇಲ್ಲಿ, ಅದಕ್ಕೆ ಈ ರೀತಿ ನಾವು ಸಿಲ್ವರ್ನ ಬಿಟ್ಕೊಂಡಿದ್ದೀವಿ. ಸೊ ಇಲ್ಲಿ ಆ ಸ್ಟೋರ್ ರೂಮ್ಗೆ ಒಂದು ಕನೆಕ್ಷನ್ ಆಗಿದೆ, ಸ್ಟೋರ್ ರೂಮ್ ಕನೆಕ್ಷನ್ಸು ಮತ್ತು ಆಚೆ ಕಡೆಯ ಲೈಟ್ಸ್ ಕೊಟ್ಟಿದ್ದೀವಿ ಇಲ್ಲಿ. ಈ ಆಚೆ ಕಡೆ ಬಂತು ಅಂದರೆ ಇದನ್ನು ಯುಟಿಲಿಟಿಯಾಗಿ ಬಳಸ್ತಾ ಇದ್ದೀವಿ ನಾವು. ಸೊ ಈ ಒಂದು ಯುಟಿಲಿಟಿ ಕಂಟ್ರೋಲಿಂಗ್ಸ್ ಎಲ್ಲ ಈ ಒಂದು 8 ಮಾಡ್ಯೂಲ್ ಬಾಕ್ಸ್ನ ಮುಖಾಂತರ ನಾವು ಈ ರೀತಿ ಕೊಟ್ಟಿದ್ದೀವಿ. ಆದಷ್ಟು ಯಾವುದೇ ಕನೆಕ್ಷನ್ಸ್ ಆಗಿರಲಿ ನಾವು ಒಂದು ಬೀಮ್ಗಳಲ್ಲೇ ಬಿಟ್ಕೊಂಡಿರಬೇಕಾಗುತ್ತೆ. ಬೀಮ್ ಕಟ್ಟಿಂಗ್ಸನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಎಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಾಂಕ್ರೀಟ್ ಕಟ್ಟಿಂಗ್ಸ್ನ ಕಡಿಮೆ ಮಾಡಬೇಕು. ಒಂದು ರೂಮ್ಗೆ ಬರೋದಾದರೆ ಅಲ್ಲಿ ಎಂಟ್ರಿ ಪಾಯಿಂಟ್ ಇರುತ್ತೆ, ಅದು ಒಂದು 8 ಮಾಡ್ಯೂಲ್ ಬಾಕ್ಸನ್ನು ಕೊಟ್ಟಿದ್ದೀವಿ. ಇಲ್ಲಿ ಟಿ ವಿ ಯೂನಿಟ್ಟು ಆಪ್ಷನಲ್ಲ ಕೊಟ್ಟಿರ್ತೀವಿ. ಇದಾದ ಮೇಲೆ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಒಂದು ಸ್ಟಡಿ ಟೇಬಲ್ ಹಾಕ್ಕೊಂಡ್ರೆ ಅದಕ್ಕೊಂದು ಸಾಕೆಟ್ ಬೇಕಾಗುತ್ತೆ, ಮತ್ತು ಇಲ್ಲೊಂದು ವಾಲ್ ಜಂಕ್ಷನ್ ಬಾಕ್ಸ್ ಇರುತ್ತೆ, ಮತ್ತು ಇಲ್ಲಿ ಕಾಟ್ ಬರೋದ್ರಿಂದ ಇದಕ್ಕೆ ಲ್ಯಾಂಪ್ ಲೈಟ್ಸು ಈ ಕಡೆ ಒಂದು ಕೊಟ್ಟಿದ್ದೀವಿ ಮತ್ತು ಈ ಕಡೆ ಒಂದು ಕೊಟ್ಟಿದ್ದೀವಿ. ಮತ್ತು ಇದಕ್ಕೆ AC ಪಾಯಿಂಟನ್ನು ಕೊಡಬೇಕಾಗುತ್ತೆ. ಮುಖ್ಯವಾಗಿ ಇವತ್ತು ನೀವು AC ಯೂಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ಯೂಸ್ ಮಾಡೋ ಒಂದು ಸಂಭವ ಬರುತ್ತೆ. ಹಾಗಾಗಿ AC ಪಾಯಿಂಟನ್ನು ಕೊಡೋದು ಬಹಳ ಮುಖ್ಯ. ಇದಾದ ಮೇಲೆ ಪ್ರತಿಯೊಂದು ಗೋಡೆಗಳಲ್ಲೂ ನೀವು ಈ ರೀತಿ ಜಂಕ್ಷನ್ ಬಾಕ್ಸ್ನ ಬಿಟ್ಕೊಂಡಿದ್ರೆ ನಿಮಗೆ ಆಪ್ಷನಲ್ ಆಗಿರುತ್ತೆ ಲೈಟ್ಸ್ನ ಹಾಕ್ಕೊಂಡಿದ್ದಕ್ಕೆ, ಎಲ್ಲಿ ಬೇಕಾದರೂ ನೀವು ಲೈಟ್ಸನ್ನು ಪ್ರೊವೈಡ್ ಮಾಡಬಹುದು. ಇದಾದ ಮೇಲೆ ಮುಂದೆ ನಾವು ಹೋಗ್ತಕ್ಕಂಥದ್ದು ಬಾತ್ರೂಮ್ನಲ್ಲಿ ಇಲ್ಲಿ ಒಂದು 8 ಮಾಡ್ಯೂಲ್ ಬಾಕ್ಸನ್ನು ಕೊಟ್ಟಿದ್ದೀವಿ. ಯಾಕಂದರೆ ಇಲ್ಲಿ ನಮ್ಮ ವಾಶ್ ಬೇಸಿನ್ ಬರೋದ್ರಿಂದ ಈ ಒಂದು ವಾಶ್ ಬೇಸಿನ್ಗೆ ಸಪೋರ್ಟಿವ್ ಆಗಿ ಈ ಒಂದು ಬಾಕ್ಸನ್ನು ನಾವಿಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಇದು ಒಂದು ಇಡೀ ಕಂಟ್ರೋಲಿಂಗು, ಸೀಲಿಂಗಲ್ಲಿ ಇರ್ತಕ್ಕಂಥ ಒಂದು ಲೈಟ್ನ ಕಂಟ್ರೋಲಿಂಗ್ ಆಗಿರುತ್ತೆ. ಮತ್ತು ಇಲ್ಲಿ ನಾವು ಅಲ್ಲಿ ಒಂದು ಎಕ್ಸಾಸ್ಟ್ ಫ್ಯಾನ್ಗೆ ಒಂದು ಸಪೋರ್ಟನ್ನು ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ನೀವು ನೋಡ್ಬೋದು ಇದೊಂದು 2 ಮಾಡ್ಯೂಲು ಗೀಸರ್ ಪಾಯಿಂಟ್ಗೆ ಅಂತ ನಾವು ಪ್ರೊವೈಡ್ ಮಾಡಿದ್ದೀವಿ. ಸೊ ಈ ರೀತಿ ವ್ಯವಸ್ಥಿತವಾಗಿ ಒಂದು ರೂಮ್ ಆಗಿರ್ಬೋದು, ಒಂದು ಬಾತ್ರೂಮ್ ಆಗಿರ್ಬೋದು, ಒಂದು ಹಾಲ್ ಆಗಿರ್ಬೋದು, ಒಂದು ಪೂಜಾ ರೂಮ್ ಆಗಿರ್ಬೋದು, ಒಂದು ಡೈನಿಂಗ್ ಏರಿಯಾ ಆಗಿರ್ಬೋದು ಅಥವಾ ಕಿಚನ್ ಆಗಿರ್ಬೋದು, ಎಲ್ಲದರಲ್ಲೂ ಎಷ್ಟು ಪಾಯಿಂಟ್ಸ್ ಬರುತ್ತೆ, ಅದರ ಮಹತ್ವತೆ ಏನು ಮತ್ತು ಅದನ್ನು ಕೊಟ್ಟಿದ್ದೀವಾ ಇಲ್ವಾ ಅಂತಕ್ಕಂಥದ್ದನ್ನು ನಾವು ಮೂಲವಾಗಿ ನೋಡೋದು ಬಹಳ ಮುಖ್ಯ. ಮತ್ತು ಆದಷ್ಟು ಕಾಂಕ್ರೀಟ್ ಕಟ್ಟಿಂಗ್ಸನ್ನು ನಾವು ಕಡಿಮೆ ಮಾಡಬೇಕು. ಈ ರೀತಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಬೀಮ್ಗಳಲ್ಲಿ ಆದಷ್ಟು ನಾವು ಕನೆಕ್ಷನ್ಸನ್ನು ಬಿಟ್ಕೊಬೇಕಾಗುತ್ತೆ. ಆಗ ನಾವು ಕಟ್ಟಿಂಗ್ಸನ್ನು ಯಾವುದೇ ರೀತಿಯಾದ ಕಾಂಕ್ರೀಟ್ ಕಟ್ಟಿಂಗ್ಸ್ ಇಲ್ಲದೆ ನಾವು ಈ ರೀತಿ ಲೈನ್ಗಳನ್ನು ಹಾಕ್ಕೊಬೋದು. ಮತ್ತು ಅದು ನೇರವಾಗಿ ನೆಟ್ಟಿಗೆ ಬರ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ನೇರವಾಗಿ ಪೈಪ್ಗಳನ್ನು ಹಾಕೋದ್ರಿಂದ ಅದು ನಮ್ಮ ಒಂದು ಪ್ಲಾಸ್ಟ್ರಿಂಗ್ನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾಕಂದರೆ ಯಾವುದೇ ರೀತಿಯಾದ ಕ್ರ್ಯಾಕ್ಸ್ ಬರೋದಿಲ್ಲ. ನೇರವಾಗಿರೋದ್ರಿಂದ ನಾವಲ್ಲಿ ಚಿಕನ್ ಮೆಷನ್ನು ಬಳಸಿ, ಈಗ ಇಲ್ಲೊಂದು ಪೈಪ್ ಇದೆ, ಈ ಒಂದು ಪೈಪ್ಗೆ ನಾವು ಸಿಂಗಲ್ ಪೈಪ್ ಆಗಿರೋದ್ರೆ ಏನು ತೊಂದರೆ ಇಲ್ಲ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡಬಲ್ ಪೈಪ್ ಇದೆ. ಒಂದಕ್ಕಿಂತ ಜಾಸ್ತಿ ಪೈಪ್ಗಳು ಬಂದಿದ್ದರೆ ನಾವು ಅಲ್ಲಿ ಚಿಕನ್ ಮೆಷನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಯಾಕಂದರೆ ಪ್ಲಾಸ್ಟ್ರಿಂಗು ಕ್ರ್ಯಾಕ್ಸ್ ಬಂದ್ಬಿಡುತ್ತೆ. ಇದು PVC ಮೆಟೀರಿಯಲ್ ಆಗಿರೋದ್ರಿಂದ ಇದು ಕ್ರ್ಯಾಕ್ಸ್ ಬರುತ್ತೆ. ಹಾಗಾಗಿ ಇಲ್ಲಿ ಚಿಕನ್ ಮೆಷನ್ನು ಪ್ರೊವೈಡ್ ಮಾಡಿ ಉದ್ದಕ್ಕೂ ನಾವು ಪ್ಲಾಸ್ಟ್ರಿಂಗನ್ನು ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಭಾಳಷ್ಟು ಡೌಟ್ ಇರ್ಬೋದು, ಏನಿದು 8 ಮಾಡ್ಯೂಲು, ಏನಿದು 6 ಮಾಡ್ಯೂಲು, ನಮ್ಮ ಮನೆಗೆ ಯಾವ ರೀತಿ ನಾವು 8 ಮಾಡ್ಯೂಲು 6 ಮಾಡ್ಯೂಲ್ನ ಡಿಸೈಡ್ ಮಾಡೋದು, ನಿರ್ಧಾರ ಮಾಡೋದು ಅಂತಕ್ಕಂಥದ್ದು ನಿಮ್ಗೆ ಏನಾದರೂ ಗೊಂದಲ ಇದ್ದರೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ನಾವು 8 ಮಾಡ್ಯೂಲನ್ನು ಕೊಟ್ಟಿದ್ದೀವಿ. 8 ಮಾಡ್ಯೂಲ್ ಅಂತ ಹೇಳಿದ್ರೆ ಒಂದು ಸ್ವಿಚ್ಚನ್ನು ನಾವು 1 ಮಾಡ್ಯೂಲ್ ಅಂತ ತೊಗೊತೀವಿ, ಒಂದು ಸಾಕೆಟನ್ನು ನಾವು 2 ಮಾಡ್ಯೂಲ್ಸ್ ಅಂತ ತಗೊತೀವಿ. ಸೊ ನಿಮಗೆ ನಿಮ್ಮ ಈ ಒಂದು ಮನೆಗೆ ಎಷ್ಟು ಸ್ವಿಚ್ ಬೇಕು, ಎಷ್ಟು ಸಾಕೆಟ್ ಬೇಕು ಅಂತಕ್ಕಂಥದ್ರ ಮೇಲೆ ನಿರ್ಧಾರ ಆಗುತ್ತೆ. ನಾವಿಲ್ಲಿ 8 ಮಾಡ್ಯೂಲನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ನಾವು 2 ಸಾಕೆಟನ್ನು ಕೊಡಬಹುದು, ಇನ್ನೂ ಒಂದು 4 ಸ್ವಿಚಸನ್ನು ನಾವಿಲ್ಲಿ ಪ್ರೊವೈಡ್ ಮಾಡ್ಬೋದು. ಸೊ 4 + 4 8 ಮಾಡ್ಯೂಲ್ ಆಗುತ್ತೆ. ನೀವು ಇಲ್ಲ ನಮ್ಗೆ ಒಂದೇ ಒಂದು ಸಾಕೆಟ್ ಸಾಕು ಅಂತ ಹೇಳಿದ್ರೆ ಈ ರೀತಿಯಾಗಿ ನೀವು ಒಂದು 2 ವೇ ಮಾಡಲ್ ಬಾಕ್ಸನ್ನು ಪ್ರೊವೈಡ್ ಮಾಡ್ಬೋದು. ಇಲ್ಲ ನಮಗೆ ಒಂದು ಸ್ವಿಚ್ ಒಂದು ಸಾಕೆಟ್ ಇರಲಿ ಅಂತ ಹೇಳಿದ್ರೆ ಈ ರೀತಿ 3 ಮಾಡ್ಯೂಲ್ ಬಾಕ್ಸನ್ನು ನೀವು ಪ್ರೊವೈಡ್ ಮಾಡ್ಬೋದು. ನಮ್ಮಲ್ಲಿ ಬಹಳಷ್ಟು ಕನೆಕ್ಷನ್ಸ್ ಇದ್ದಾವೆ, ಅದಕ್ಕೆ ಭಾಳ ವೈರ್ಸು, ಸ್ವಿಚಸ್ಸು, ಸಾಕೆಟ್ಸು ಎಲ್ಲ ಇದ್ದಾವೆ ಅಂತೇಳಿ ಈ ರೀತಿ 12 ಮಾಡ್ಯೂಲ್ ಬಾಕ್ಸನ್ನು ಪ್ರೊವೈಡ್ ಮಾಡ್ಬೋದು. ಇದರಲ್ಲಿ 2 ರೋ ಅಲ್ಲಿ ನಿಮಗೆ ಸ್ವಿಚಸ್ಸು, ಸಾಕೆಟ್ಸನ್ನು ಪ್ರೊವೈಡ್ ಮಾಡೋದಕ್ಕೆ ಒಂದು ಪ್ರಾವಿಷನ್ ಇರುತ್ತೆ. ಈ ರೀತಿಯಾದ ಮಾಹಿತಿಗಳನ್ನು ನೀವು ಮನೆ ಕಟ್ಟಬೇಕಾದ್ರೆ ಸೂಕ್ಷ್ಮವಾಗಿ ನೋಡೋದು ಬಹಳ ಮುಖ್ಯ.